ಇವತ್ತು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಬಂದಿದೆ. ನಾವು ಅಧಿಕಾರ ಕಳ್ಕೊಂಡಿದ್ದೀವಿ, ಅಧಿಕಾರ ಗಳಿಸಿದ್ದೀವಿ. ಒಂದು ವರ್ಷದ ಹಿಂದೆ ಚುನಾವಣೆಯಲ್ಲಿ ನಾವು ಅಧಿಕಾರವನ್ನು ಕಳ್ಕೊಂಡಿದ್ದೇವೆ. ಆದರೆ 80 ವರ್ಷದ ಯಡಿಯೂರಪ್ಪನವರು ಅಧಿಕಾರ ಕಳ್ಕೊಂಡಾಗ ಒಂದು ಮಾತು ಹೇಳಿದ್ರು, ಒಂದು ವರ್ಷದಲ್ಲಿ ಪುನಃ ಪಕ್ಷವನ್ನು ವಾಪಸ್ ಕಟ್ಟಿ ಲೋಕಸಭೆ ಚುನಾವಣೆಯಲ್ಲಿ ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಅನ್ನುವಂತಹ ಶಪಥವನ್ನು ಸ್ವೀಕಾರ ಮಾಡಿದಂಥವರು ಯಡಿಯೂರಪ್ಪನವರು. ಅನೇಕರು ಸೋಲಿನ ದುಃಖದಲ್ಲಿ ಒಳಗಡೆ ಕೂತಿದ್ರೆ 80 ವರ್ಷದ ಯುವಕ ಯಡಿಯೂರಪ್ಪ ಹೊರಗೆ ಬಂದು ಹೇಳಿದ್ರೆ ನಾನು ಕಟ್ತೀನಿ, ಬರೀ ಯಾರು ಬರ್ತಾರೆ ನೋಡೋಣ ಅಂತ. ಮತ್ತು ಇವತ್ತು ಮೋದಿಯವರ ಆಶೀರ್ವಾದ, ಮೋದಿಯವರ ಜನಪ್ರಿಯತೆ ಮತ್ತು ದೇಶದಲ್ಲಾದಂತಹ ಬದಲಾವಣೆಯ ಪರಿಣಾಮವಾಗಿ ಇವತ್ತು 28ಕ್ಕೂ 28 ಲೋಕಸಭಾ ಚುನಾವಣೆಯನ್ನು ಯಡಿಯೂರಪ್ಪನವರೇನು ಶಪಥಗಳನ್ನು ಮಾಡಿದ್ರು ಅದನ್ನು ಗೆಲ್ಲುವ ಸ್ಥಿತಿಗೆ ಹೋರಾಟದ ಮೂಲಕ ಪುನಃ ನಾವು ತಂದಿದ್ದೇವೆ ಅನ್ನುವಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಎಲ್ಲರಿಗೂ ಆ ಪ್ರೇರಣೆ, ಆ ಶಪಥವೇ ಆಯಿತು. ಆ ರೀತಿಯ ಕೆಲಸವನ್ನು ಕೆಲಸಗಾರರು ನಮ್ಮಲ್ಲಿ ಕೂಡ ಯಡಿಯೂರಪ್ಪನವ್ರ ಸ್ಟೈಲ್ ಹೆಂಗಂತಂದ್ರ, ಈ ಚನ್ನಬಸಪ್ಪನವ್ರು ಹೇಳಿದ್ರಲ್ಲ, ನಿನ್ನಿಂದ ರಾಜ್ಯ ಕೊಡುವಂಗಾಯ್ತು ಅಂತ ಹೇಳಿ. ನಮ್ಮಲ್ಲಿ ಒಂದು ಸಮಸ್ಯೆ ಆಗಿತ್ತು. ಹೌಸಿಂಗ್ ಬೋರ್ಡಿಗೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ರೆ ಅದು ಯಡಿಯೂರಪ್ಪನವ್ರಿಗೆ ನೆನಪು ಇರುವುದಿಲ್ಲ. ಯಾಕಂದ್ರೆ ನಮ್ಮಂಥವ್ರಿಗೆ ಎಷ್ಟು ಮಾಡಿದಾರೋ ಹಿಂಗೆ. ಹೌಸಿಂಗ್ ಬೋರ್ಡ್ಗೆ ಲ್ಯಾಂಡ್ ಅಕ್ವೈರ್ ಮಾಡ್ತಾ ಇದ್ರು. ಕೆಲವರು ಗೊತ್ತಾದ ತಕ್ಷಣ ರೈತರಿಗೆ ಮೋಸ ಮಾಡಿ ಮೊದಲನೇ ಪವರ್ ಆಫ್ ಅಟಾರ್ನಿ ಬರೆಸಿಕೊಂಡು ರೈತರಿಗೆ ಕಮ್ಮಿ ದುಡ್ಡು ಕೊಟ್ಟರು, ತಾವು ಜಾಸ್ತಿ ದುಡ್ಡು ಹೊಡೆದ್ರು. ನಾನು ಯಡಿಯೂರಪ್ಪನವ್ರ ಹತ್ರ ಹೋಗಿ ಹೇಳಿದೆ, ನೋಡ್ರಿ ಸ್ವಾಮಿ ಹಿಂಗೆ ಆಗಿದೆ ಇದು, ತಾವು ದಯವಿಟ್ಟು ಏನಾದರೂ ಮಾಡಿಕೊಡ್ರಿ ಸರ್ ಅಂತ ಹೇಳಿದೆ. ಯಥಾ ಪ್ರಕಾರ ಸರ್ಕಾರದ ವ್ಯವಸ್ಥೆ, ಅಧಿಕಾರಿಗಳು ದುಡ್ಡು ಇಲ್ಲ ಅಂತ ಹೇಳಿದ್ರು. ಮತ್ತೆ ಇದು ಮಾಡಕ್ ಬರಲ್ಲ ಏನು ಅಂತ ಹೇಳಿದ್ರು. ಯಡಿಯೂರಪ್ಪನವರು ಇದು ಆಗಲ್ಲಪ್ಪ, ಇದು ನೀವು ಹೋಗ ಆ ಕಡೆ, ಇದು ಆಗಲ್ಲ, ನೀನು ಏನೇನೋ ತೊಗೊಂಬರ್ತೀಯ ಅಂದ್ರು. ಸ್ವಲ್ಪ ಆಸ್ ಯೂಶುವಲ್ ಸಿಟ್ಟದಲ್ಲಿ, ಕೋಪದಲ್ಲಿ. ನಾನು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದೆ. ಆ ನಂತರ ಎಕ್ಸ್ಪ್ಲೇನ್ ಮಾಡಿದೆ ಇದರಲ್ಲಿ ಏನಾಗಿದೆ ಅಂತ. ಮತ್ತು ನಾನು ಹೇಳಿದೆ, ಅಲ್ಲಿ ಎಷ್ಟು ಅನ್ಯಾಯ ಆಗಿದೆ ಅಂತಂದ್ರೆ ನೀವಲ್ಲಿ ಮನೆನ ಕಟ್ಟಕ್ಕೆ ಸಾಧ್ಯ ಇಲ್ಲ, ಆ ಸ್ಥಿತಿ ಇದೆ ಅಂತ. ಪರಿಹಾರ ಏನು ಅಂತಂದ್ರು, ಯಾರು 1 ಎಕರೆ ಲ್ಯಾಂಡ್ ಕಳ್ಕೊಂಡಿದ್ದಾರೆ ಅವ್ರಿಗೊಂದು 20-30 ಸೈಟ್ ಕೊಟ್ಬಿಡ್ರಿ, ಪ್ರಾಬ್ಲಮ್ ಸಾಲ್ವ್ ಆಗ್ತದಂತ. ಅಲ್ಲಿದ್ದ ಸೆಕ್ರೆಟರಿ ಹೇಳಿದ್ರು ಎಲ್ಲರಿಗೂ ಕೊಡಬೇಕಾಗತ್ತೆ ಇಡೀ ರಾಜ್ಯದಲ್ಲಿ ಅಂತ. ಒಂದು 10 ನಿಮಿಷ ಯೋಚನೆ ಮಾಡಿ ಹೇಳಿದ್ರು ಎಲ್ಲರಿಗೂ ಕೊಡೋದ್ರ ಅಂತ ಇಲ್ಲ, ಹುಬ್ಳಿಯಿಂದ ಶುರು ಮಾಡೋಣ, ಇವನು ಹೇಳ್ತಾನೆ ಅಂದ್ರೆ ಮಾಡಿಬಿಡು ಅಂತ ಹೇಳಿದ್ರು. ಅಂದ್ರೆ ಮಾಡಬೇಕು ಅನ್ನುವಂಥ ಡಿಸಿಷನ್ ಮಾಡಿದ್ರೆ he will never go back. That is ಯಡಿಯೂರಪ್ಪ. he will never go back. ಅವ್ರು ಎಷ್ಟು ವಿರೋಧ ಮಾಡಿದ್ರು ಸಹಿತ ಅವರು ಒಪ್ಪಲಿಲ್ಲ. ನಾನು ಹೇಳಿದ್ದೀನಿ ಆಗ್ಬೇಕಂದ್ರೆ ಆಗ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.